ನಿಮ್ಮ ಬಿಸ್ನೆಸ್ಗೆ ವೆಬ್ಸೈಟ್ ರಿಕ್ವೈರ್ಮೆಂಟ್ ಇದೆನಾ? ಸೊ ಹಾಗಂದ್ರೆ ಫಸ್ಟ್ ಸ್ಟೆಪ್ಸ್ ಏನು ಬೇಕಾಗುತ್ತೆ ಅಂದರೆ ನಿಮಗೆ ಯಾವ ರೀತಿಯ ವೆಬ್ಸೈಟ್ ಬೇಕು ಅಂತ ಡಿಸೈಡ್ ಮಾಡಬೇಕಾಗುತ್ತೆ. ಯಾವ ರೀತಿ ಅಂದರೆ ಈಗ ನೀವು ನಿಮ್ಮ ಬಿಸ್ನೆಸ್ ಯಾವುದೇ ಒಂದು ಪ್ರಾಡಕ್ಟ್ನ ಸೆಲ್ ಮಾಡ್ತೀರಾ ಅನ್ಕೊಳ್ಳಿ, ಅದಕ್ಕೆ ಇ ಕಾಮರ್ಸ್ ವೆಬ್ಸೈಟ್ ಬೇಕಾಗುತ್ತೆ. ಓಕೆನಾ? ನೆಕ್ಸ್ಟ್ ಏನಂದರೆ ಬ್ಲಾಗ್ ವೆಬ್ಸೈಟ್. ನೀವೇನಾದರೂ ಕಂಟೆಂಟ್ ಕ್ರಿಯೇಟ್ ಮಾಡಿ ಆ್ಯಡ್ಸನ್ಸ್ನ ಅಪ್ರೂವಲ್ ಮಾಡಬೇಕಂದ್ರೆ ಬ್ಲಾಗ್ ವೆಬ್ಸೈಟ್ ರಿಕ್ವೈರ್ಮೆಂಟ್ ಇರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಏನಂದ್ರೆ ಇನ್ಫಾರ್ಮೇಶನ್ ವೆಬ್ಸೈಟ್. ಇನ್ಫಾರ್ಮೇಶನ್ ವೆಬ್ಸೈಟ್ಗೆ ನೀವು ಕಂಟೆಂಟ್ನ ಏನಂದ್ರೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಇರುತ್ತೆ ಆ ವೆಬ್ಸೈಟ್ ಅಲ್ಲಿ. ನೀವು ಸರ್ವಿಸ್ ಆಗಿರ್ಬೋದು, ಅಬೌಟ್ ಅಸ್ ಅಲ್ಲಿ ನಿಮ್ ಕಂಟೆಂಟ್ ಆಗಿರ್ಬೋದು, ಕಾಂಟ್ಯಾಕ್ಟ್ ಅಸ್ ಪೇಜ್ ಅಲ್ಲಿ ನಿಮ್ದು ಏನಂದ್ರೆ ಕಾಂಟ್ಯಾಕ್ಟ್ ನಂಬರ್ ವಿತ್ ಗೂಗಲ್ ಮ್ಯಾಪ್ ಇಂಟಿಗ್ರೇಷನ್ ಇದೆಲ್ಲ ಸೊ ಮೆನ್ಷನ್ ಆಗಿರುತ್ತೆ. ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಡೊಮೈನ್ನ ಸೆಲೆಕ್ಟ್ ಮಾಡಬೇಕು. ಡೊಮೈನ್ನ ಹೇಗೆ ಸೆಲೆಕ್ಟ್ ಆಗಿ ಮಾಡಬೇಕು ಅಂದರೆ, ಈಗ ನೀವು ನೋಡಿರ್ತೀರ ಇ ಕಾಮರ್ಸ್ ವೆಬ್ಸೈಟ್ಸಲ್ಲಿ flipkart.com ಇದೆ, ಅಮೆಝಾನ್ ಇದೆ, ಓಕೆನಾ, ಮೀಶೋ ಇದೆ. ಇದೆಲ್ಲ ಸಿಂಪಲ್ ಆಗಿ ಈಸಿಯಾಗಿ ನಾವು ನೆನಪಲ್ಲಿ ಇಟ್ಕೊಳ್ಳೋ ಥರ ಇರುತ್ತೆ. ಹಾಗೇನೆ ಸೊ ನಿಮ್ಮ ಕಂಪ್ನಿ ನೇಮ್ ಅಥವಾ ಡೊಮೈನ್ ನೇಮ್ನ ಸೇಮ್ ಆ್ಯಸ್ ಇಟ್ ಈಸ್ ಚಿಕ್ಕದಾಗಿರಬೇಕು. ಕಸ್ಟಮರ್ಸ್ ಈಸಿಯಾಗಿ ಐಡೆಂಟಿಫೈ ಮಾಡ್ತಾರೆ. ಥರ್ಡ್ ಸ್ಟೆಪ್ ಏನಂದರೆ ಹೋಸ್ಟಿಂಗ್. ಹೋಸ್ಟಿಂಗ್ ಅಂದರೆ ನಿಮ್ಮ ವೆಬ್ಸೈಟ್ನ ಲೈವ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಹೋಸ್ಟಿಂಗ್ ಅಂದರೆ ನೀವೀಗ ಯಾವುದೋ ಒಂದು, ನಾನೊಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಈಗ ನೀವು ಯಾವುದೋ ಒಂದು ಮನೆ ಅಂದರೆ ನಿಮ್ಮದೇ ಆದ ಒಂದು ಮನೆ ಕಟ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಆ ಮನೆ ಕಟ್ಟಬೇಕಾದ್ರೆ ಏನೇನು ರಿಕ್ವೈರ್ಮೆಂಟ್ ಇರುತ್ತೆ? ಮನೆ ಕಟ್ಟಿಸ್ಬೇಕಂದ್ರೆ ಒಂದು ಲ್ಯಾಂಡ್ ಬೇಕಾಗುತ್ತೆ, ಸೈಟ್ ಬೇಕಾಗುತ್ತೆ, ಕರೆಕ್ಟ್ ಅಲ್ವಾ? ಅದನ್ನ ಪರ್ಚೇಸ್ ಮಾಡ್ತೀರಾ ಮನೆ ಕಟ್ಟಿಸ್ಬೇಕಂದ್ರೆ. ಹಾಗೇನೆ ಒಂದು ವೆಬ್ಸೈಟ್ನ ಬಿಲ್ಡ್ ಮಾಡೋದಕ್ಕೆ ಅದಕ್ಕೆ ಏನಂದ್ರೆ ರಿಕ್ವೈರ್ಮೆಂಟ್ ಏನಿರುತ್ತೆ ಅಂದರೆ ಹೋಸ್ಟಿಂಗ್ ರಿಕ್ವೈರ್ಮೆಂಟ್ ಇರುತ್ತೆ. ಆ ಹೋಸ್ಟಿಂಗ್ನಲ್ಲಿ ನಿಮ್ಮ ವೆಬ್ಸೈಟ್ನ ಅಪ್ಲೋಡ್ ಮಾಡಿದ್ರೆ ಕಂಪ್ಲೀಟ್ ಆಗಿ 24/7 ಲೈವ್ ಆಗಿರುತ್ತೆ. ಎಕ್ಸಾಂಪಲ್ ಗೋಡೆಡಿ, ಹೋಸ್ಟಿಂಜರ್, ಓಕೆನಾ, ಬಿಗ್ ರಾಕ್, ತುಂಬ ಕಂಪ್ನೀಸ್ಗಳಿದ್ದಾವೆ. ಅಲ್ಲಿ ಪರ್ಚೇಸ್ ಮಾಡಿಬಿಟ್ಟು ಅಪ್ಲೋಡ್ ಮಾಡಬೇಕಾಗುತ್ತೆ. ನಿಮಗೆ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ವೆಬ್ಸೈಟ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ವೆಬ್ಸೈಟ್ ಅಂತ ಕಾಮೆಂಟ್ ಮಾಡಿ.